ಒಗರಿಯೋ ಪಾಕಿಸ್ತಾನ ಇದಕ್ ಮುಂಚೆ ಹೇಗಿತ್ತು ಅನ್ನೋದ್ರ ಸೀನ್ ನಿಮ್ ಮುಂದೆ ಇಟ್ಬಿಡ್ತೀವಿ. ಎದ್ದೇಳೋಕೆ ಆಗದಂತೆ ಪಾಕಿಸ್ತಾನವನ್ನ ಮೊಟಕಿದ್ದು ನಮ್ಮ ಚಾಂಪಿಯನ್ ವೆಪನ್ಗಳು. ಅದರಲ್ಲೂ ಪಾಕಿಸ್ತಾನದ ಮಗ್ಗುಲು ಮುರಿದಿದ್ದು ಆತ್ಮನಿರ್ಭರ ಭಾರತ ಯೋಜನೆಯಡಿ ಉತ್ಪಾದನೆಯಾದಂತಹ ಆಕಾಶ ಕ್ಷಿಪಣಿಯ ನಿರೋಧಕ ಸಿಸ್ಟಮ್. ಹಾಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಟ್ಟಿದ್ದು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಆಕಾಶದಲ್ಲಿ ಈ ಮಿಸೈಲ್ ಸಿಸ್ಟಮ್ ಮ್ಯಾಜಿಕ್. ಪಾಕ್ ಪ್ರಮುಖ ಅಸ್ತ್ರಗಳಿಗೆ ಸುದರ್ಶನ ಶಾಕ್. ದಿನಗಳಿಂದ ಭಾರತ ಪಾಕ್ ಗಡಿಯಲ್ಲಿ ಬೆಂಕಿ ಬಿರುಸು. ರಾತ್ರಿ 7 ಆದರೆ ಸಾಕು, ಆಕಾಶದಲ್ಲಿ ಬರೀ ಬೆಂಕಿಯುಂಡೆಗಳ ಸಾಲು ಸಾಲು. ಹಾಗೆ ಆ ಕಡೆಯಿಂದ ಬಂದ ಅಸ್ತ್ರಗಳಿಗೆ ಆಕಾಶದಲ್ಲೇ ಫಿನಿಶ್ ಮಾಡಿದ್ದು ಭಾರತದ 2 ಪಾಶುಪತಾಸ್ತ್ರಗಳು. ಅವುಗಳೇ ಸ್ವದೇಶಿ ಆಕಾಶ್ ಹಾಗೂ ರಷ್ಯಾ ನಿರ್ಮಿತ S-400. ಹೌದು, ಭಾರತ ಪಾಕ್ ಮೇಲೆ ಕಳೆದ 3 ದಿನಗಳಿಂದಲೂ ಸಾಧಿಸಿದ್ದು ಮೇಲುಗೈ. ಪಾಕ್ನ ಒಂದೇ ಒಂದು ಕ್ಷಿಪಣಿ ಡ್ರೋನ್ ಕೂಡ ಭಾರತದ ಸೇನಾ ನೆಲೆಗಳನ್ನ ಮುಟ್ಟೋಕೆ ಬಿಟ್ಟಿಲ್ಲ ನಮ್ಮ ಈ 2 ದೈತ್ಯ ಕ್ಷಿಪಣಿ ತಡೆ ಸಿಸ್ಟಂಗಳು. ಮೊದಲ ದಿನ ಭಾರತ ಆಪರೇಷನ್ ಸಿಂಧೂರ್ ಅಂಗವಾಗಿ ಉಡೀಸ್ ಮಾಡಿದ್ದು 9 ಉಗ್ರ ನೆಲೆಗಳನ್ನ. ಪಿಒಕೆಯಲ್ಲಿನ 5 ಹಾಗೂ ಪಾಕ್ನೊಳಗಿದ್ದ 4 ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿತು ಭಾರತ. ಇದಾದ ಮೇಲೆ ಕಳ್ಳಾಟ ಶುರು ಮಾಡಿದ್ದು ಪಾಕ್. ರಾತ್ರಿ 7 ಆದರೆ ಸಾಕು, ಭಾರತದ ಗಡಿಯಲ್ಲಿ ಪಾಕ್ ಕಿತಾಪತಿ, ಅಪ್ರಚೋದಿತ ದಾಳಿ. ಅದರಂತೆಯೇ 2ನೇ ದಿನ ಪೂಂಚ್ನ ನಾಗರಿಕ ವಲಯದ ಮೇಲೆ ನಡೆದ ಪಾಕ್ ದಾಳಿಗೆ ಬಲಿಯಾಗಿದ್ದು 17 ಅಮಾಯಕರು. ಬಳಿಕ ಭಾರತದ ಮೇಲೆ ಪಾಕ್ ನಡೆಸಿದ್ದು ಕ್ಷಿಪಣಿ ಡ್ರೋನ್ಗಳ ದಾಳಿ. 100 ಡ್ರೋನ್ಗಳು, ಕ್ಷಿಪಣಿಗಳು ಬಾನಿತ್ತರ ಆಗಸದೊಳಗೆ ಬರತೊಡಗಿದ್ದೇ ಬಂತು. ಆಕ್ಟಿವ್ ಆಗಿದ್ದು ಸ್ವದೇಶಿ ಹುಲಿ ಆಕಾಶ್ ಮಿಸೈಲ್ ಸಿಸ್ಟಮ್. ಇದರ ದಾಳಿಗೆ ತುತ್ತಾಗಿ ನೆಲಕ್ಕುರುಳಿದ್ದು ಪಾಕ್ನ F-16 ಯುದ್ಧ ವಿಮಾನ. ಇಷ್ಟು ಮಾತ್ರವಲ್ಲ, ಚೀನಾ ಕೊಟ್ಟಿದ್ದ JF-17 ಯುದ್ಧ ವಿಮಾನಗಳೆರಡೂ ತುಪಾಕ್ ಅಂತ ಧರೆಗುರುಳಿದ್ವು. ಇದಕ್ಕೆ ಕಾರಣ ಮತ್ತದೇ ಆಕಾಶ್. ಭಾರತದ ರಕ್ಷಣಾ ಸಂಶೋಧನಾ ಹಾಗೂ ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಗೊಳಿಸಿದ ಸ್ವದೇಶಿ ಸಿಸ್ಟಮ್ ಈ ಆಕಾಶ್. ನಿರೀಕ್ಷೆಗಿಂತಲೂ ಹೆಚ್ಚು ಫೋರ್ಸ್ ಹಾಗೂ ಎಫೆಕ್ಟಿವ್ ಆಗಿ ಹೊರಹೊಮ್ಮಿದ್ದೇ ಆಕಾಶ್. 96% ಇದರ ಬಿಡಿ ಭಾಗಗಳು ಭಾರತದ ಆತ್ಮನಿರ್ಭರ ಯೋಜನೆಯಡಿ ನಿರ್ಮಾಣ ಆಗಿದ್ದು, ಅಲ್ಲದೆ ವಿಶ್ವದಲ್ಲೇ 25 ಕಿಲೋಮೀಟರ್ ರೇಂಜ್ನಲ್ಲಿ ಒಮ್ಮೆಲೆ 4 ಟಾರ್ಗೆಟ್ ಉಡೀಸ್ ಮಾಡಬಲ್ಲ ಕೆಪಾಸಿಟಿ ಇರೋ ಒನ್ ಅಂಡ್ ಓನ್ಲಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈ ಆಕಾಶ್. ಇದೇ ಈಗ ಸದ್ಯದ ಮಟ್ಟಿಗೆ ಭಾರತದ ಪಾಲಿಗೆ ಬಾಹುಬಲಿ. ಪಾಕ್ ಬಲಿ ಹಾಕಿದ ಸುದರ್ಶನ ಚಕ್ರ. ಒಂದೇ ಸಮನೆ ಪಾಕ್ನಿಂದ ಹೊರಬರುತ್ತಿದ್ದ ಬೆಂಕಿಯುಂಡೆಗಳು ಒಂದಲ್ಲ ಎರಡಲ್ಲ, ಒಂದೊಂದಾಗೆ ಭಾರತದ ನೆಲದತ್ತ ಧಾವಿಸಿ ಬಂದ ಕ್ಷಿಪಣಿಗಳ ಸರಮಾಲೆ. ಇವುಗಳನ್ನ ಆಕಾಶದಲ್ಲೇ ಮೆಟ್ಟಿ ನಿಂತಿದ್ದು ನಮ್ಮ ದೈತ್ಯ ರಕ್ಷಣಾ ವ್ಯವಸ್ಥೆ. ಅದುವೇ ಆಕಾಶ್ ಹಾಗೂ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಇಡೀ ವಿಶ್ವದಲ್ಲೇ ಅತ್ಯಂತ ಡೆಡ್ಲಿ ಅನಿಸಿದ ನೆಲದಿಂದ ಆಗಸಕ್ಕೆ ನೆಗೆಯೋ ಕ್ಷಿಪಣಿ ಅರ್ಥಾತ್ SAM. ರಷ್ಯಾ ನಿರ್ಮಿತ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಭಾರತದಲ್ಲಿರೋ ಹೆಸರು ಸುದರ್ಶನ. ಸುದರ್ಶನ ಚಕ್ರದಂತೆಯೇ ವೈರಿಗಳ ಕ್ಷಿಪಣಿಗಳನ್ನ ಆಗಸದಲ್ಲೇ ಗಿರಕಿ ಹೊಡೆಯುವಂತೆ ಮಾಡೋ ತಾಕತ್ತಿನ ಈ S-400 ಈ ಸಲ ಪಾಕ್ ಪಾಲಿಗೆ ಸ್ವಪ್ನ. 2018ರಲ್ಲಿ ರಷ್ಯಾ ಜತೆಗಿನ $5 ಶತಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಬಂತು. ಭಾರತಕ್ಕೆ ಸಿಕ್ಕಿದ್ದು ಸಿಂಹಬಲ. ಅದರಂತೆಯೇ ಕಳೆದ 3 ದಿನಗಳಿಂದಲೂ ಭಾರತದೊಂದಿಗೆ ಕಾಲು ಕೆರೆದು ಯುದ್ಧಕ್ಕೆ ಬರುತ್ತಿರೋ ಪಾಕಿಸ್ತಾನಿಗಳ ಹುಟ್ಟಡಗಿಸಿದ್ದು ನಮ್ಮ ಆಕಾಶ್ ಹಾಗೂ ಸುದರ್ಶನ. ಒಟ್ಟಾರೆ ಪಾಕ್ ಬೆನ್ನೆಲುಬು ಮುರಿಯೋದಕ್ಕೆ ಭಾರತದ ಬಳಿ ಇರೋ ಬ್ರಹ್ಮಾಸ್ತ್ರಗಳು ಈ 2 ಕ್ಷಿಪಣಿ ವ್ಯವಸ್ಥೆಗಳು. ಇದೇ ಈಗ ಭಾರತದ ಪಾಕ್ ಒಡೀಸ್ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿರುವಂತೆಯೇ ಮಾಡಿದ್ದು. ಒಗರಿಯೋ ಪಾಕಿಸ್ತಾನ ಇದಕ್ ಮುಂಚೆ ಹೇಗಿತ್ತು ಅನ್ನೋದ್ರ ಸೀನ್ ನಿಮ್ ಮುಂದೆ ಇಟ್ಬಿಡ್ತೀವಿ. ಎದ್ದೇಳೋಕೆ ಆಗದಂತೆ ಪಾಕಿಸ್ತಾನವನ್ನ ಮೊಟಕಿದ್ದು ನಮ್ಮ ಚಾಂಪಿಯನ್ ವೆಪನ್ಗಳು. ಅದರಲ್ಲೂ ಪಾಕಿಸ್ತಾನದ ಮಗ್ಗುಲು ಮುರಿದಿದ್ದು ಆತ್ಮನಿರ್ಭರ ಭಾರತ ಯೋಜನೆಯಡಿ ಉತ್ಪಾದನೆಯಾದಂತಹ ಆಕಾಶ ಕ್ಷಿಪಣಿಯ ನಿರೋಧಕ ಸಿಸ್ಟಮ್. ಹಾಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಟ್ಟಿದ್ದು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಆಕಾಶದಲ್ಲಿ ಈ ಮಿಸೈಲ್ ಸಿಸ್ಟಮ್ ಮ್ಯಾಜಿಕ್. ಪಾಕ್
ಪಾಕ್ ಪ್ರಮುಖಾಸ್ತ್ರಗಳಿಗೆ ಸುದರ್ಶನ ಶಾಕ್. ದಿನಗಳಿಂದ ಭಾರತ ಪಾಕ್ ಗಡಿಯಲ್ಲಿ ಬೆಂಕಿ ಬಿರುಸು. ರಾತ್ರಿ 7 ಆದರೆ ಸಾಕು, ಆಕಾಶದಲ್ಲಿ ಬರೀ ಬೆಂಕಿಯುಂಡೆಗಳ ಸಾಲು ಸಾಲು. ಹಾಗೆ ಆ ಕಡೆಯಿಂದ ಬಂದ ಅಸ್ತ್ರಗಳಿಗೆ ಆಕಾಶದಲ್ಲೇ ಫಿನಿಶ್ ಮಾಡಿದ್ದು ಭಾರತದ 2 ಪಾಶುಪತಾಸ್ತ್ರಗಳು. ಅವುಗಳೇ ಸ್ವದೇಶಿ ಆಕಾಶ್ ಹಾಗೂ ರಷ್ಯಾ ನಿರ್ಮಿತ S-400. ಹೌದು, ಭಾರತ ಪಾಕ್ ಮೇಲೆ ಕಳೆದ 3 ದಿನಗಳಿಂದಲೂ ಸಾಧಿಸಿದ್ದು ಮೇಲುಗೈ. ಪಾಕ್ನ ಒಂದೇ ಒಂದು ಕ್ಷಿಪಣಿ ಡ್ರೋನ್ ಕೂಡ ಭಾರತದ ಸೇನಾ ನೆಲೆಗಳನ್ನ ಮುಟ್ಟೋಕೆ ಬಿಟ್ಟಿಲ್ಲ ನಮ್ಮ ಈ 2 ದೈತ್ಯ ಕ್ಷಿಪಣಿ ತಡೆ ಸಿಸ್ಟಂಗಳು. ಮೊದಲ ದಿನ ಭಾರತ ಆಪರೇಷನ್ ಸಿಂಧೂರ್ ಅಂಗವಾಗಿ ಉಡೀಸ್ ಮಾಡಿದ್ದು 9 ಉಗ್ರ ನೆಲೆಗಳನ್ನ. ಪಿಒಕೆಯಲ್ಲಿನ 5 ಹಾಗೂ ಪಾಕ್ನೊಳಗಿದ್ದ 4 ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿತು ಭಾರತ. ಇದಾದ ಮೇಲೆ ಕಳ್ಳಾಟ ಶುರು ಮಾಡಿದ್ದು ಪಾಕ್. ರಾತ್ರಿ 7 ಆದರೆ ಸಾಕು, ಭಾರತದ ಗಡಿಯಲ್ಲಿ ಪಾಕ್ ಕಿತಾಪತಿ, ಅಪ್ರಚೋದಿತ ದಾಳಿ. ಅದರಂತೆಯೇ 2ನೇ ದಿನ ಪೂಂಚ್ನ ನಾಗರಿಕ ವಲಯದ ಮೇಲೆ ನಡೆದ ಪಾಕ್ ದಾಳಿಗೆ ಬಲಿಯಾಗಿದ್ದು 17 ಅಮಾಯಕರು. ಬಳಿಕ ಭಾರತದ ಮೇಲೆ ಪಾಕ್ ನಡೆಸಿದ್ದು ಕ್ಷಿಪಣಿ ಡ್ರೋನ್ಗಳ ದಾಳಿ. 100 ಡ್ರೋನ್ಗಳು, ಕ್ಷಿಪಣಿಗಳು ಬಾನಿತ್ತರ ಆಗಸದೊಳಗೆ ಬರತೊಡಗಿದ್ದೇ ಬಂತು. ಆಕ್ಟಿವ್ ಆಗಿದ್ದು ಸ್ವದೇಶಿ ಹುಲಿ ಆಕಾಶ್ ಮಿಸೈಲ್ ಸಿಸ್ಟಮ್. ಇದರ ದಾಳಿಗೆ ತುತ್ತಾಗಿ ನೆಲಕ್ಕುರುಳಿದ್ದು ಪಾಕ್ನ F-16 ಯುದ್ಧ ವಿಮಾನ. ಇಷ್ಟು ಮಾತ್ರವಲ್ಲ, ಚೀನಾ ಕೊಟ್ಟಿದ್ದ JF-17 ಯುದ್ಧ ವಿಮಾನಗಳೆರಡೂ ತುಪಾಕ್ ಅಂತ ಧರೆಗುರುಳಿದ್ವು. ಇದಕ್ಕೆ ಕಾರಣ ಮತ್ತದೇ ಆಕಾಶ್. ಭಾರತದ ರಕ್ಷಣಾ ಸಂಶೋಧನಾ ಹಾಗೂ ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಗೊಳಿಸಿದ ಸ್ವದೇಶಿ ಸಿಸ್ಟಮ್ ಈ ಆಕಾಶ್. ನಿರೀಕ್ಷೆಗಿಂತಲೂ ಹೆಚ್ಚು ಫೋರ್ಸ್ ಹಾಗೂ ಎಫೆಕ್ಟಿವ್ ಆಗಿ ಹೊರಹೊಮ್ಮಿದ್ದೇ ಆಕಾಶ್. 96% ಇದರ ಬಿಡಿ ಭಾಗಗಳು ಭಾರತದ ಆತ್ಮನಿರ್ಭರ ಯೋಜನೆಯಡಿ ನಿರ್ಮಾಣ ಆಗಿದ್ದು, ಅಲ್ಲದೆ ವಿಶ್ವದಲ್ಲೇ 25 ಕಿಲೋಮೀಟರ್ ರೇಂಜ್ನಲ್ಲಿ ಒಮ್ಮೆಲೆ 4 ಟಾರ್ಗೆಟ್ ಉಡೀಸ್ ಮಾಡಬಲ್ಲ ಕೆಪಾಸಿಟಿ ಇರೋ ಒನ್ ಅಂಡ್ ಓನ್ಲಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈ ಆಕಾಶ್. ಇದೇ ಈಗ ಸದ್ಯದ ಮಟ್ಟಿಗೆ ಭಾರತದ ಪಾಲಿಗೆ ಬಾಹುಬಲಿ. ಪಾಕ್ ಬಲಿ ಹಾಕಿದ ಸುದರ್ಶನ ಚಕ್ರ. ಒಂದೇ ಸಮನೆ ಪಾಕ್ನಿಂದ ಹೊರಬರುತ್ತಿದ್ದ ಬೆಂಕಿಯುಂಡೆಗಳು ಒಂದಲ್ಲ ಎರಡಲ್ಲ, ಒಂದೊಂದಾಗೆ ಭಾರತದ ನೆಲದತ್ತ ಧಾವಿಸಿ ಬಂದ ಕ್ಷಿಪಣಿಗಳ ಸರಮಾಲೆ. ಇವುಗಳನ್ನ ಆಕಾಶದಲ್ಲೇ ಮೆಟ್ಟಿ ನಿಂತಿದ್ದು ನಮ್ಮ ದೈತ್ಯ ರಕ್ಷಣಾ ವ್ಯವಸ್ಥೆ. ಅದುವೇ ಆಕಾಶ್ ಹಾಗೂ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಇಡೀ ವಿಶ್ವದಲ್ಲೇ ಅತ್ಯಂತ ಡೆಡ್ಲಿ ಅನಿಸಿದ ನೆಲದಿಂದ ಆಗಸಕ್ಕೆ ನೆಗೆಯೋ ಕ್ಷಿಪಣಿ ಅರ್ಥಾತ್ SAM. ರಷ್ಯಾ ನಿರ್ಮಿತ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಭಾರತದಲ್ಲಿರೋ ಹೆಸರು ಸುದರ್ಶನ. ಸುದರ್ಶನ ಚಕ್ರದಂತೆಯೇ ವೈರಿಗಳ ಕ್ಷಿಪಣಿಗಳನ್ನ ಆಗಸದಲ್ಲೇ ಗಿರಕಿ ಹೊಡೆಯುವಂತೆ ಮಾಡೋ ತಾಕತ್ತಿನ ಈ S-400 ಈ ಸಲ ಪಾಕ್ ಪಾಲಿಗೆ ಸ್ವಪ್ನ. 2018ರಲ್ಲಿ ರಷ್ಯಾ ಜತೆಗಿನ $5 ಶತಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಬಂತು. ಭಾರತಕ್ಕೆ ಸಿಕ್ಕಿದ್ದು ಸಿಂಹಬಲ. ಅದರಂತೆಯೇ ಕಳೆದ 3 ದಿನಗಳಿಂದಲೂ ಭಾರತದೊಂದಿಗೆ ಕಾಲು ಕೆರೆದು ಯುದ್ಧಕ್ಕೆ ಬರುತ್ತಿರೋ ಪಾಕಿಸ್ತಾನಿಗಳ ಹುಟ್ಟಡಗಿಸಿದ್ದು ನಮ್ಮ ಆಕಾಶ್ ಹಾಗೂ ಸುದರ್ಶನ. ಒಟ್ಟಾರೆ ಪಾಕ್ ಬೆನ್ನೆಲುಬು.